ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಕುದುರೆಮುಖ ಟು ಕಾರ್ಕಳ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಎಸ್ ಕೆ ಬಾರ್ಡ್ರಿಂದ ಕುದುರೆಮುಖ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಅದ್ಭುತವಾದ ತಾಣಗಳು, ಅಂದರೆ ಸುಂದರ ಪ್ರಕೃತಿ ತಾಣದ ಮಧ್ಯೆ ರಸ್ತೆ ಹೋಗ್ತಿರುವಂಥದ್ದು. ಈ ರಸ್ತೆಯಲ್ಲಿ ಹೋಗ್ತಾ ಇರೋದೇ ಒಂಥರ ಖುಷಿ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನಿಮಗೂ ತೋರಿಸ್ಬೇಕಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತೀರಿ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಅದು ಹೇಗಿದೆ ಅಂತೇಳಿ ಒಂದು ರೌಂಡ್ ನೋಡ್ಕೊಂಬರೋಣ. ಇದು ಒಂದು ರೀತಿ ಒಂದು ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಂದರ ಪ್ರಕೃತಿ ತಾಣದ ಮಧ್ಯೆ ಆ ಕಡೆ ಈ ಕಡೆ ಕಾಡು ಬೆಟ್ಟ ಗುಡ್ಡಗಳ ನಡುವೆ ಮಧ್ಯೆ ರಸ್ತೆ ಹೋಗ್ತಿರುವಂಥದ್ದು. ಈ ರಸ್ತೆಯಲ್ಲಿ ನಾವು ಬೈಕಲ್ಲಿ ಏನು ಮಾನ್ಸೂನ್ ಟೈಮಲ್ಲಿ ಹೋಗ್ತಾ ಇದ್ರಿ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ಆ ಕಡೆಯಿಂದ ಸಣ್ಣಕ್ಕೆ ಜಿನುಗು ಮಳೆ ಬರ್ತಿರುತ್ತೆ, ಇನ್ನೊಂದು ಕಡೆಯಿಂದ ಮಂಜು ಕವಿತಾ ಇರುತ್ತೆ, ಹೀಗೆ ಕತ್ತಲ ಒರೆಸ್ತಿರುತ್ತೆ, ಒಂದು ಕಡೆಯಿಂದ ಚಳಿ ಬರ್ತಾ ಇರುತ್ತೆ. ಇವೆಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಹಾಗಾಗಿ ಹೊರಗಡೆಯಿಂದ ಬಂದವರಿಗಂತೂ ತುಂಬ ಅದ್ಭುತ ಅನಿಸುತ್ತೆ. ಹಾಗಾಗಿ ಈ ರಸ್ತೆಯಲ್ಲಿ ಹೋದವರಿಗೆ ಆ ಅನುಭವ ಆಗಿರುತ್ತೆ. ಇಲ್ಲಿ ಇನ್ನೊಂದು ವಿಶೇಷತೆಗಳೇನಂತ ಹೇಳಿದ್ರೆ, ಈ ಗುಡ್ಡಗಳ ಅಕ್ಕಪಕ್ಕ ಇರುವಂಥದ್ದು ಒಂದಷ್ಟು ಶೋಲಾ ಕಾಡುಗಳನ್ನು ನಾವು ನೋಡ್ಬೋದು. ಶೋಲಾ ಕಾಡುಗಳಂತ ಹೇಳಿದ್ರೆ ಇಲ್ಲಿನ ಮಲೆನಾಡಿಗರಿಗೆ ಎಲ್ರಿಗೂ ಕೂಡ ಒಂದು ಪರಿಚಯ ಇರುತ್ತೆ. ಹಾಗಾಗಿ ಹೊರಗಡೆಯವರಿಗೆ ಅಷ್ಟು ಗೊತ್ತಿಲ್ಲದೆ ಇರೋ ಕಾರಣದಿಂದ ಈ ವಿಚಾರ ಹೇಳ್ತಾ ಇದ್ದೀನಿ. ಶೋಲಾ ಕಾಡುಗಳು ಅಂತ ಹೇಳಿದ್ರೆ ಎರಡು ಗುಡ್ಡಗಳ ಮಧ್ಯೆ ಇರುವಂಥ ಸಣ್ಣ ಕೊರಕಲ ಜಾಗಗಳಲ್ಲಿ ಕೆಳಗಿನಿಂದ ನದಿ, ಅದು ಒಂದು ಸಣ್ಣ ಚಿಕ್ಕದಾಗಿ ನದಿ ಹರಿಯುವಂಥ ಜಾಗ ಆಗಿರುತ್ತೆ. ಅಂದರೆ ನಾವಿಲ್ಲಿ ಸರ್ಕಲ್ ಅಂತ ಕರಿತೀವಿ. ಹಾಗಾಗಿ ಆ ಸರ್ಕಲಿನ ಮಧ್ಯದಿಂದ ಕೆಳಗಿನಿಂದ ಮೇಲಿನವರೆಗೂ ಕೂಡ ಕಾಡು ಹಬ್ಕೊಂಡು ಹೋಗ್ತಾ ಇರುತ್ತೆ, ಮರಗಳು ಬೆಳೀತಲೇ ಹೋಗ್ತಾ ಇರುತ್ತೆ ಒಂದೊಂದು ರೀತಿಲಿ. ಹಾಗಾಗಿ ಗುಡ್ಡದ ನೆತ್ತಿವರೆಗೂ ಕೆಲವು ಕಡೆ ಬೆಳ್ಕೊಂಡಿದೆ. ಆ ರೀತಿ ಇರುವಂಥ ಪ್ರದೇಶವನ್ನು ನಾವು ಶೋಲಾ ಕಾಡುಗಳು ಅಂತ ಕರಿತೀವಿ. ಮತ್ತು ನಿಮಗೆ ಇಲ್ಲಿ ಈ ರಸ್ತೆಯ ಉದ್ದಕ್ಕೂ ಕೂಡ ಇಲ್ಲಿಂದ ಕುದುರೆಮುಖದವರೆಗೂ ಕೂಡ ನಿಮಗೆ ಟ್ರೆಕ್ಕಿಂಗ್ ಸ್ಪಾಟ್ಗಳು ಕಾಣ್ತಾ ಹೋಗ್ತವೆ. ಅಲ್ಲಲ್ಲಿ ಒಂದಷ್ಟು ಗುಡ್ಡದ ನೆತ್ತಿಗೆ ಹೋಗುವಂಥ ದಾರಿಗಳು, ಮತ್ತು ಒಂದು ಹನುಮಾನ್ ಗುಂಡಿ ಅಂತ ಒಂದು ಫಾಲ್ಸ್ ಇದೆ, ಆ ಜಲಪಾತಕ್ಕೆ ಹೋಗುವಂಥ ದಾರಿ, ಈ ರೀತಿ ಬೇರೆ ಬೇರೆ ಜಾಗಗಳಿದೆ. ಹಾಗಾಗಿ ಪ್ರವಾಸಿಗರಿಗೆ ಒಂದು ಅದ್ಭುತವಾದ ತಾಣ ಅಂತಲೇ ಹೇಳ್ಬೋದು ಇದನ್ನು. ಇವತ್ತು ನಾವು ಇಲ್ಲಿ ಬಂದಿರೋ ಟೈಮಲ್ಲಿ ತುಂಬ ಮಳೆ ಏನಿಲ್ಲ, ಸ್ವಲ್ಪ ಸಣ್ಣ ಮಟ್ಟದ ಮಳೆ ಬರ್ತಾ ಇದೆ. ಹಾಗಾಗಿ ಒಂದಷ್ಟು ಮಂಜು ಕವಿದ ವಾತಾವರಣ ಇದೆ, ಒಂದು ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಹಾಗಾಗಿ ನೋಡಿ ಗುಡ್ಡಗಳೆಲ್ಲ ಹೇಗೆ ಕಾಣ್ತಾ ಇದೆ, ಒಂದು 5 ನಿಮಿಷ ಮುಚ್ಕೊಳ್ಳುತ್ತೆ, 5 ನಿಮಿಷ ಓಪನ್ ಆಗುತ್ತೆ, ಹೀಗೆಲ್ಲ ಇರುತ್ತೆ. ಹಾಗಾಗಿ ಇದು ಏನು ಪ್ರಕೃತಿಯ ಸ್ವರ್ಗ ಅಂತಲೇ ಅಂದ್ಕೊಳ್ಬೋದು. ಇಲ್ಲಿ ನೋಡಿ ಹನುಮಾನ್ ಗುಂಡಿ ಸೂತನಬಿ ಜಲಪಾತ ಅಂತ ಇದೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಬರೋದು. ಇಲ್ಲಿ ಈ ತಾತ್ಕಾಲಿಕ ಮಳೆ ಕಾರಣದಿಂದ ಇಲ್ಲಿ ಮೇಲ್ಗಡೆ ನೀರು ಜಾಸ್ತಿ ಬರ್ತಾ ಇರೋದ್ರಿಂದ ಈಗ ನಾವು ಬಂದ ಟೈಮಲ್ಲಿ ಇಲ್ಲಿ ಓಪನ್ ಇಲ್ಲ, ಹಾಗಾಗಿ ಇಲ್ಲಿ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ಬಂದರೆ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆಗಳನ್ನ ಒಂದಷ್ಟು ಮಾಡಿದ್ದಾರೆ. ಇಲ್ಲಿಂದ ಹಿಂಗೆ ಬಂದರೆ ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಇದ್ರ ಹೆಸರು ಗೊತ್ತಿಲ್ಲ, ಆದರೂ ಪ್ರವಾಸಿಗರಿಗೆಲ್ಲ ಒಂಥರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ನೋಡಿ ಕಡಂಬಿ ಫಾಲ್ಸ್ ಅಂತ, ಇದು ತುಂಬ ಚೆನ್ನಾಗಿರುವಂಥ ಫಾಲ್ಸ್. ಇದು ಈ ಕಡೆ ಹೋಗುವಾಗ ಕಾಣುತ್ತೆ ನೋಡಿ, ಕೆಸರು ನೀರು. ತುಂಬ ಹತ್ತಿರದಿಂದನೇ ಬೀಳುತ್ತೆ. ಇದು ಕೂಡ ಒಂದು ನದಿ ಮೂಲವೇ ಆಗಿದೆ. ಇಲ್ಲಿ ಬರುವಂಥ ಪ್ರವಾಸಿಗರು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿನ ವಾತಾವರಣನ, ಇಲ್ಲಿನ ಪ್ರಕೃತಿನ ಹಾಳುಗೆಡೋಕ್ಕೆ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಡಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಕಸ ಕಡ್ಡಿಗಳನ್ನು ಎಲ್ಲೆಂದರಲ್ಲಿ ಬಿಸಾಕೋದು, ಆ ರೀತಿ ಎಲ್ಲ ಮಾಡಬಾರ್ದು. ಮತ್ತು ಇನ್ನೊಂದು ಏನಂದರೆ, ಈ ಪ್ರಾಣಿಗಳಿರ್ತಾವಲ್ಲ ಕಾಡಲ್ಲಿ, ಮಂಗಗಳು, ಕೋತಿಗಳು, ಇನ್ನು ಸಿಂಗಳಿಕಗಳೆಲ್ಲ ಕಾಣ್ತವೆ, ಅವಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಿಂಡಿ ತಂದಿದ್ದನ್ನು ಕೊಡಬಾರ್ದು. ಯಾಕಂತ ಹೇಳಿದ್ರೆ ಅವ್ರ ಪ್ರಕೃತಿಯಲ್ಲಿ ಏನಿರುತ್ತೋ ಅದನ್ನೇ ತಿಂದ್ಕೊಂಡು ಬೆಳೆದಿರುವಂಥವು. ನೀವು ಕೊಟ್ಟಿರೋ ಫುಡ್ನಿಂದ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಆ ಕಾರಣದಿಂದ, ಜೊತೆಗೆ ಪರಿಸರ ಸಂರಕ್ಷಣೆ ಕಾರಣದಿಂದಲೂ ಹೌದು. ಕೆಲವರಿಗೆ ಇಲ್ಲಿ ಬೇಜಾರಾಗ್ಬೋದು, ಯಾಕಂತ ಹೇಳಿದ್ರೆ ನಾನು ಇದಕ್ಕೆ ಈ ವಿಡಿಯೋಗೆ ವಾಯ್ಸ್ ಓವರ್ ಮಾಡಿದ್ದೀನಿ. ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಆ ಬೈಕಿನ ಸೌಂಡು ಜೊತೆಗೆ ಈ ಮೈಕಿನ ಸೌಂಡ್ ಎರಡು ಒಟ್ಟಿಗೆ ಅದು ತುಂಬ ಡಿಸ್ಟರ್ಬ್ ಮಾಡ್ತಿತ್ತು. ಹಾಗಾಗಿ ಆ ವಿಡಿಯೋದಲ್ಲಿ ಚೆನ್ನಾಗಿ ವಾಯ್ಸ್ ಬರ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ನಾನು ಬಂದು ವಾಯ್ಸ್ ಓವರ್ ಕೊಟ್ಟಿರೋ ಕಾರಣ. ಅದಕ್ಕೂ ನೋಡೋಣ, ಅಷ್ಟು ನೀಟಾಗಿಲ್ಲ, ಕ್ಲಾರಿಟಿ ಕಡಿಮೆ ಇದೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ, ಇನ್ನೊಂದು ಪ್ಲೇಸ್, ಇಲ್ಲಿಂದಲೂ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಹಾಂ, ಗೈಡ್ ಬರ್ತಾರೆ. ಹಾಂ, ಗೈಡಿಗೆ
1,000 ರೂಪಾಯಿ ಕೊಡ್ಬೇಕು. ನೀವು ಇಬ್ಬರಿದ್ರು 4 ಜನ ಇದ್ರು 1,000 ರೂಪಾಯಿ ಕೊಡಬೇಕು. 10 ಜನ ಮಿನಿಮಮ್, 11 ಜನ ಇದ್ರೆ ಇಬ್ರು ಗೈಡ್ 2,000 ರೂಪಾಯಿ. 10 ಜನಕ್ಕೆ ಒಬ್ಬೊಬ್ರಿಗೆ. ದೇವಸ್ಥಾನ, ರಾಹಿ ದೇವಸ್ಥಾನ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಅನ್ಸುತ್ತೆ ಇದೊಂದು. ವರ್ಲ್ಡ್ ಹೆರಿಟೇಜ್ ಅಂತ ಇದೆ, ಪರಂಪರಾ ತಾಣ. ಹೌದು, ಇಲ್ಲಿಂದ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಹೌದು, ನಾವು ಇಲ್ಲಿಗೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆಲ್ಲ ಇಲ್ಲಿ ಬಂದರೆ ಕಣ್ಣಿಗೆ ಹಬ್ಬ ಅಂತಲೇ ಕಾಣುತ್ತೆ. ಅಷ್ಟು ಹಸಿರಾಗಿರುತ್ತೆ ಗುಡ್ಡಗಳೆಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅದ್ಭುತವಾದ ನೋಟಗಳೇ ಸಿಗುತ್ತೆ. ಹಾಗಾಗಿ ಪ್ರವಾಸಿಗರು ಹೆಚ್ಚಾಗಿ ಮಾನ್ಸೂನ್ ಮೊದಲನೇ ಟೈಮಲ್ಲಿ ಬರೋಕ್ಕಿಂತ ಆ ಮಾನ್ಸೂನ್ ಮುಗಿಯೋ ಹೊತ್ತಿಗೆ ಬಂದರೆ ತುಂಬ ಇಲ್ಲಿ ನಿಮಗೆ ಇದು ಸಿಂಗ್ಸಾರ್ ಅಂತ ಈ ಏರಿಯಾ. ಇಲ್ಲಿ ನಿಮಗೆ ಶೋಲಾ ಸಫಾರಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ಕಾಡುಗಳು, ಗುಡ್ಡದ ಬೆಟ್ಟದ ನೆತ್ತಿಗೆ ಹೋಗಿರೋ ಕಾಡುಗಳು, ಅದಕ್ಕೆ ಶೋಲಾ ಕಾಡು ಅಂತೀವಿ ನಾವು. 2 ಗುಡ್ಡಗಳ ಮಧ್ಯೆ ಇರುವಂಥ ಕೊರಕಲದಂಥ ಜಾಗದಲ್ಲಿರುವಂಥ ಕಾಡಿಗೆ ಶೋಲಾ ಕಾಡು ಅಂತೀವಿ. ಇಲ್ಲಿ ನೋಡಿ, ಇಲ್ಲಿದೆ ಬೋರ್ಡ್ ಇದೆ ನೋಡಿ, ಝೂಮ್ ಮಾಡಿ ನೋಡ್ಕೊಳ್ಳಿ, ಸಿಂಗ್ಸಾರ್ ಶೋಲಾ ಸಫಾರಿ ಅಂತಿದೆ. ಇದು ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಇಲ್ಲಿ ಬೋರ್ಡ್ ಇದೆ ನೋಡಿ. ಕುದುರೆಮುಖ ನ್ಯಾಷನಲ್ ಪಾರ್ಕಿಗೆ ಒಂದು ಇದು ಬಂದಿರುವಂಥದ್ದು ಇದು. ಇನ್ನೂ ಅದ್ಭುತವಾಗಿ ತೋರ್ಸೋಕ್ಕೆ ಸಾಧ್ಯ ಇತ್ತು ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಬಂದಿದ್ದೆ ನಮ್ಮ ದುರಾದೃಷ್ಟಕ್ಕೆ. ನಾವು ಅಲ್ಲಿಂದ ಹೊರಟಲ್ಲಿಂದ ಈ ಕಡೆ ಇಲ್ಲಿ ಪಾಸ್ ಆಗುವವರೆಗೂ ಕೂಡ ನಮಗೆ ಮಳೆ ಏನು ಕಡಿಮೆ ಆಗಲಿಲ್ಲ. ಆವಾಗಲಿಂದ ಬರ್ತಲೇ ಇದೆ. ತುಂಬ ಸಣ್ಣ ಪ್ರಮಾಣಕ್ಕೆ, ದೊಡ್ಡಕ್ಕೇನಲ್ಲ, ಸಣ್ಣಕ್ಕೆ ಬರ್ತಾಯಿದೆ, ಪಿರಿ ಬರ್ತಾಯಿದೆ. ಹಾಗಾಗಿ ನಮಗೆ ವ್ಯೂಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ, ನಾವು ಇಲ್ಲಿ ಬರುವಾಗ ಟೂರಿಸ್ಟ್ಗಳ ಸಂಖ್ಯೆ ಬಹಳ ಕಮ್ಮಿ ಇದೆ. ನಮಗೆ ಯಾವುದೂ ವೆಹಿಕಲ್ಗಳು ಸಿಗಲಿಲ್ಲ, ಒಂದು 2-3 ವೆಹಿಕಲ್ಗಳು ಮಾತ್ರ ಸಿಕ್ಕಿದ್ವು. ಹಾಗಾಗಿ ಭಾರಿ ಕಡಿಮೆ ಇದ್ದಾರೆ ಅಂತ ಅನಿಸ್ತು. ಎಂಥ ಸಿಟಿಗಳು ಯಾವ್ದು ಸಿಗಲ್ಲ, ನಮ್ಮಲ್ಲಿ ಹತ್ತಿರ ಸ್ವಲ್ಪ ದೂರಕ್ಕೆ ಸಿಗುತ್ತೆ, ಶೃಂಗೇರಿ ನಮ್ಮ ಸಿಗುತ್ತೆ. ಇಲ್ಲೂ ಒಂದು ಪಾಯಿಂಟ್ ಇದೆ, ಕುರಿಂಜಾಲ ಗುಡ್ಡ ಅಂತ ಇದೆ ನೋಡಿ, ಕುರಿಂಜಾಲ ಗುಡ್ಡ. ಕುರಿಂಜಾಲ ಗುಡ್ಡಕ್ಕೆ ಹೋಗಕ್ಕೆ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಇಲ್ಲಿ ನಾವು ನೋಡ್ತಾ ಇರೋ ಜಾಗದಲ್ಲಿ ಒಂದು 20 ವರ್ಷದ ಹಿಂದೆ ನಾವು ಹೋಗೋದಾದ್ರೆ ಇಲ್ಲಿ ತುಂಬ ಮನೆಗಳಿದ್ವು. ಆ ಕಡೆ ಗದ್ದೆ ತೋಟಗಳೆಲ್ಲವೂ ಕೂಡ ಇದ್ವು. ಈ ಸಿಂಗ್ಸಾರ್ ಏರಿಯಾದಲ್ಲಿ ಒಂದಷ್ಟು ಮನೆಗಳಿದ್ವು, ಅಲ್ಲೊಂದು ಅಂಗಡಿ ಕೂಡ ಇತ್ತು. ಮನೆಗಳು ತೋಟಗಳನ್ನೆಲ್ಲ ಮಾಡ್ಕೊಂಡಿದ್ರು. ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅನ್ನೋ ಕಾರಣಕ್ಕೇ ಇಲ್ಲಿಂದ ಏನು ಪರಿಹಾರ ತಗೊಂಡು, ಪುನರ್ವಸತಿ ಪ್ಯಾಕೇಜಿನ ಪರಿಹಾರ ತಗೊಂಡು ಹೊರಗಡೆ ಹೋಗಿ ಜಮೀನು ತಗೊಂಡಿದ್ದಾರೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಪರಿಹಾರ ತಗೊಂಡಂಥ ಜನಗಳು ಈ ಹಿಂದೆ ಮೊದಲು ಭಾರಿ ಹಿಂದೆ ತಗೊಂಡಿದ್ದು. ಆಮೇಲೆ ನಂತರ ಬಂದವರಿಗೆಲ್ಲ ಒಂದಷ್ಟು ಪರಿಹಾರಗಳು ಚೆನ್ನಾಗೇ ಸಿಕ್ತು. ಪೇಟೆ ಅಂದರೆ ಇದಕ್ಕೆ ಹೋಗ್ಬೇಕಲ್ಲ, ಕಳಸ ಎಲ್ಲ ಸಂಸ್ಥೆ. ಅದಿಲ್ಲ ಅಂದರೆ ಈ ಕಡೆ ಕಾರ್ಕಳ ಹೋಗ್ಬೇಕು. ಪೇಟೆಯಿಂದ ಕುದುರೆಮುಖಕ್ಕೆ ಬರ್ತಿದ್ರು ಜನ. ಕುದುರೆಮುಖನೇ ಪೇಟೆ. ಇದಿಷ್ಟೇ ಅಲ್ಲದೆ ತುಂಬ ವರ್ಷಗಳ ಹಿಂದೆ ಅಂದರೆ KIOCಯಲ್ಲಿ ಏನು ಕುದುರೆಮುಖ
ಕಂಪನಿ ಕಬ್ಬಿಣದ ಕಾರ್ಖಾನೆ ಏನು ಸ್ಥಾಪನೆ ಆಯಿತು, ಆ ಸ್ಥಾಪನೆ ಆಗಬೇಕಾದ್ರೆ ಮೊದಲು ಇಲ್ಲಿ ಲಕ್ಕಿಯ ಡ್ಯಾಮ್ ಇದೆಯಲ್ಲ, ಲಕ್ಕಿಯ ಡ್ಯಾಮಿಂದ ತುಂಬ ಮೇಲ್ಗಡೆ ಸುಮಾರು ಜನ ಒಕ್ಕಲುಗಳು ಇದ್ದರು, ಅಂದರೆ ಗಿರಿಜನರಲ್ಲಿ ವಾಸ ಮಾಡ್ತಿದ್ರು. ಆದರೆ ಆ ಗಿರಿಜನರನ್ನು ಈ ಕುದುರೆಮುಖ ಕಂಪನಿಯ ಉದ್ದೇಶದಿಂದ ಲಕ್ಕಿಯ ಡ್ಯಾಮನ್ನು ಕಟ್ಟಿ ಅಲ್ಲಿ ನೀರು ಮೇಲ್ಗಡೆವರೆಗೂ ಕೂಡ ನಿಲ್ಲುತ್ತೆ, ಹಾಗಾಗಿ ಇದೆಲ್ಲ ಮುಳುಗಡೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಅವ್ರನ್ನೆಲ್ಲರನ್ನೂ ಕೂಡ ಸ್ಥಳಾಂತರ ಮಾಡಿದರು. ಆ ಸ್ಥಳಾಂತರ ಮಾಡಿದಂಥ ಗಿರಿಜನರು ಈಗಾಗಲೇ ಇದೇ ಇಲ್ಲಿನ ಈ ರಸ್ತೆ ಪಕ್ಕದಲ್ಲೇ ಒಂದಷ್ಟು ಜಾಗದಲ್ಲಿ ಏನು ಜಯಪ್ರಕಾಶ್ ಕಂಪ್ನಿ ಇತ್ತಲ್ಲ, ಆ ಜಯಪ್ರಕಾಶ್ ಕಂಪನಿಯವರು ಒಂದಷ್ಟು ಜಾಗಗಳನ್ನು ಮಾಡಿ ಅವರು ಅಲ್ಲಿನ ಕೆಲಸಗಾರರಿಗೆಲ್ಲ ಒಂದಷ್ಟು ಜಾಗಗಳನ್ನು ಕೊಟ್ಟಿದ್ದರು. ಅದರ ಆಸ್ಪಾಸ್ನಲ್ಲೇ ಅಕ್ಕಪಕ್ಕದಲ್ಲೇ ಒಂದಷ್ಟು ಊರುಗಳು, ತೋಟ, ಜಮೀನೆಲ್ಲ ಮಾಡ್ಕೊಂಡು ಇದ್ದರು. ಈಗಲೂ ಕೂಡ ಅಲ್ಲಿ ಇದ್ದಾರೆ. ಈಗ ಇಲ್ಲಿರುವಂಥ ರಸ್ತೆ ಅಷ್ಟೇನು ಹೇಳುವಂಥದ್ದೇನು ಅಷ್ಟು ಚೆನ್ನಾಗಿಲ್ಲ. ಈಗ ನಾನು ಹೇಳಿದ್ನಲ್ಲ ಏನು ಜಯಪ್ರಕಾಶ್ ಆ್ಯಂಡ್ ಕಂಪ್ನಿ ಅಂತ ಹೇಳಿದ್ನಲ್ಲ, ಆ ಪ್ಲೇಸ್ ನೋಡಿದ್ದು ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಇಲ್ಲಿ ಸುತ್ತಮುತ್ತ ಎಲ್ಲರೂ ಕೂಡ ಇಲ್ಲಿ ವರ್ಕರ್ಸ್ ಕ್ಯಾಂಪ್ಗಳಿದ್ವು. ಇಲ್ಲಿ ಆವಾಗ ತುಂಬ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಆ ಕಡೆಯಿಂದ ಬಂದಂಥ ಕೆಲಸಗಾರರು ಮಾತ್ರ ಇಲ್ಲಿ ವಾಸ ಮಾಡ್ತಿದ್ರು. ಇದರಿಂದ ಅಲ್ಲಿ ಕೆಳಗಡೆ ಆ ಕಡೆ ಊರಿದೆ, ಆ ರಸ್ತೆಯಲ್ಲಿ ಹೋದರೆ ಅಲ್ಲಿ ಲಕ್ಕಿಯ ಡ್ಯಾಮ್ಗೋಸ್ಕರ ಏನು ಅಲ್ಲಿನ ಜನನ ಒಕ್ಕಲೆಬ್ಸಿದ್ರು ಅವರೆಲ್ಲರೂ ಕೂಡ ಅಲ್ಲಿ ಕೆಳಗಡೆ ಜಮೀನು ಮಾಡ್ಕೊಂಡು ಇವತ್ತಿಗೂ ಕೂಡ ಇದ್ದಾರೆ. ಇವರಿಗೂ ಕೂಡ ಕುದುರೆಮುಖ ನ್ಯಾಷನಲ್ ಪಾರ್ಕಿಂದ ಹೊರಗಡೆ ಹೋಗಬೇಕು ಅನ್ನೋ ಒತ್ತಾಯ ಇದೆ. ಆದರೆ ಎಲ್ಲಿಗೆ ಹೋಗೋದು ಅನ್ನೋದೇ ಪ್ರಶ್ನೆ ಆಗಿದೆ ಇವತ್ತಿಗೂ. ಇಲ್ಲಿ ಲಕ್ಕೆ ಡ್ಯಾಮಿಗೆ ಹೋಗೋ ಜಾಗ ದಾರಿ, ಇಲ್ಲಿ ಮೇಲೆ ಹೋದ್ರೆ ಲಕ್ಕೆ ಡ್ಯಾಮ್ ಸಿಗುತ್ತೆ. ಇದು ಭದ್ರಾ ನದಿನೇ. ಇಲ್ಲಿ ನೋಡಿ ಅಲ್ಲಿ ಕಾಣ್ತಿದ್ದಾವಲ್ಲ ರಸ್ತೆಗಳೆಲ್ಲ, ಅಲ್ಲೆಲ್ಲ ಓಪನ್ ಕಾಣ್ತಿದ್ದಾವಲ್ಲ, ಆ ಎಲ್ಲ ಜಾಗನೂ ನಿಮಗೆ ಮೈನಿಂಗ್ ಮಾಡಿದ ಜಾಗಗಳು. ಹಾಂ, ಅವಾಗ ಮೊದಲು. ಈಗ ಅವೆಲ್ಲ ಹಸಿರು ಆಗಿದ್ದಾವೆ ಒಂದಷ್ಟು. ಇಲ್ಲಿಂದ ಕುದುರೆಮುಖ ಕಂಪ್ನಿ ಅದ್ರೇನಿತ್ತಲ್ಲ, ಅದು ಸಂಪೂರ್ಣ ಝೀರೋ ಖರ್ಚಿನ ಟ್ರಾನ್ಸ್ಪೋರ್ಟೇಷನಲ್ಲಿ ಏನು ಮಂಗಳೂರಿಗೆ ಅದಿರು ಸಾಗಣೆ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಅಷ್ಟು ಡೌನ್ ಇರುವಂಥ ಪೈಪ್ಲೈನ್ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪೈಪ್ಲೈನಲ್ಲೇ ಇವಾಗ ಇದನ್ನು ಕುಡಿಯೋ ನೀರಿಗೋಸ್ಕರ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಕೇಳ್ಪಟ್ಟೆ, ಆದರೆ ಗೊತ್ತಿಲ್ಲ ಏನಂತ. ಇಲ್ಲಿಂದ ಮುಂದೆ ಬಂದರೆ ಒಂದಷ್ಟು ಮನೆಗಳಿದ್ದಾವೆ. ಈಗಲೂ ಕುದುರೆಮುಖ ಟೌನಿನ ಎಲ್ಲ ಬಿಲ್ಡಿಂಗ್ಗಳು ಕೂಡ ಹಾಗೆ ಇದ್ದಾವೆ. ಇಲ್ಲೊಂದು ಅಂಗಡಿ ಇದೆ ನೋಡಿ ಚಿಕ್ಕದಾಗಿ, ಕುದುರೆಮುಖದಲ್ಲಿ ಕೆಲಸ ಮಾಡ್ತಿದ್ದವರು ಇಟ್ಕೊಂಡಿರುವಂಥ ಒಂದು ಚಿಕ್ಕ ಕಿರಾಣಿ ಪೆಟ್ಟಿಗೆ ಅಂಗಡಿ ಅಂತಾರಲ್ಲ ಆ ಥರದ್ದು. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? 75 ಇಲ್ಲಿ. ಹಾಂ, 75 ಇಸ್ವಿಯಿಂದ ಗಾಡಿ ನಿಲ್ಸಕ್ಕೆಲ್ಲ ಬಿಡ್ತಾರ? ಹಾಂ, ನಮಗಿಲ್ಲೆಲ್ಲ ರಿಲೇಷನ್ ಎಲ್ಲ ಇದ್ದಾರೆ. ಬೆಳಗಲ್ ಚಟ್ ನೋಡಿ ಕುದುರೆಮುಖ ಟೌನು ಹೇಗಿದೆ ಅಂತ. ಹಳೆಯ ಕುದುರೆಮುಖ ಟೌನ್. ಸ್ವಲ್ಪ ದೂರ ಹೋಗಿ ವಾಪಸ್ ಬರೋಣ. ಎಂತಕ್ಕೆ ಮುಂದೇನು ಅದು ಎಷ್ಟು ದೂರ ಹೋದ್ರೂ ಉಂಟಲ್ಲಿ. ಹೋಗ್ತೀರ ಹಾಗಾಗಿ ಮುಂದೆ ಹಚ್ಚುತ್ತದೀಗ ಇದಾವಪ್ಪ. ಹಾಂ, ಎಲ್ಲ ಕಡೆನೂ ಇದ್ದಾವೆ. ಬಾರಿ 5,000. ಹೌದಾ? ಹ್ಞೂ, ಬರೀ ಇದಿಷ್ಟರಲ್ಲೇ ಇದ್ದಿದ್ದು. ಇದ್ರು ನೋಡಿ, ಇಲ್ಲಿ ಈಗ ಹೂ ಬರ್ತಿರೋದು ಮಾರ್ರೆ. ನೋಡಿ ಇಲ್ಲಿ ಬಿದಿರು ಇದೆ. ಬಿದಿರು ಕಟ್ಟೆ ಬಂದು ಈ ರೀತಿ ಅಕ್ಕಿ ಥರ ಆಗುತ್ತೆ, ಭತ್ತ ಥರ ಆಗುತ್ತೆ. ಇದರೊಳಗಡೆ ಒಂದಷ್ಟು ಇರುತ್ತೆ. ಇದನ್ನು ಹಿಂದೆಲ್ಲ ಅಕ್ಕಿ ಮಾಡ್ಕೊಂಡು ಅದ್ರದ್ದು ಗಂಜಿ ಮಾಡ್ಕೊಂಡು ಕುಡಿತಿದ್ರಂತೆ. ಈಗೆಲ್ಲ ಕಾಡಿನ ಪಕ್ಷಿಗಳಿಗೆ ಒಂದಷ್ಟು ಆಹಾರ, ಪ್ರಾಣಿಗಳಿಗೆ ಒಂದಷ್ಟು ಆಹಾರ ಆಗುತ್ತೆ. ಇದು ಈ ರೀತಿ ಆದಮೇಲೆ ಸತ್ತೋಗ್ಬಿಡುತ್ತೆ ಬಿದಿರು, ಆಮೇಲೆ ಹೊಸದಾಗಿ ಚಿಗುರಬೇಕು. ಸಂಪೂರ್ಣ ಸಾಯೋ ಹಂತಕ್ಕೆ ಬಂದಿದೆ. ಇದು ಈ ಕಾಂಪೌಂಡಿಂದ ಆಚೆಗೆ ಸಂಪೂರ್ಣ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿದ್ದು ಕಾರ್ಖಾನೆ ಏನಿತ್ತು ಅದು ಓರ್ಸಿಯಲ್ ಕಾರ್ಖಾನೆ. ಈ ಕಡೆ ಅದರಿಂದ ಈ ಕಡೆ ಬಂದರೆ ಲೇಬರ್ ಕಾಲೋನಿಗಳು, ಶಾಲೆಗಳು ಎಲ್ಲವೂ ಕೂಡ ಇಲ್ಲಿದ್ದು. ಹಾಂ, ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಹಾಂ,
ಇಲ್ಲಿಂದ ನಿಮಗೆ ಇಲ್ಲಿ ಇದೆಯಲ್ಲ ಸರ್ಕಲ್, ಈ ಸರ್ಕಲಿಂದ ಆ ಕಡೆ ಹೋಗ್ಬೋದು. ಇಲ್ಲಿ ಒಂದಷ್ಟು ಜನ ವಸ್ತು ಇದೆಯಲ್ಲ ನೋಡಿ ಅಲ್ಲ. ಇದು ಕಂಪ್ನಿ ಎಂಟ್ರೆನ್ಸ್ ನೋಡಿ. ಇದು ಇದು ಪೇಟೆಗೆ ಹೋಗಿದ್ದು. ಇದು ಇಲ್ಲಿ ಮಾರ್ಕೆಟ್ ಎಲ್ಲ ಇದ್ದಿದ್ದು ಇಲ್ಲಿ ನೋಡಿ. ಹೇಳಿದ್ರೆ 3-4 ಅಂಗಡಿ ಇದೆ ಅಲ್ಲ. ಹಾಂ, ಇದು ಭದ್ರಾ ನದಿ. ಈ ರಸ್ತೆ ಎಲ್ಲ ಅಲ್ಲಿ ಮೈನಿಂಗ್ ಪ್ಲೇಸ್ಗೆ ಹೋಗುವಂಥ ರಸ್ತೆಗಳು. ಈ ರಸ್ತೆ ಒಂದು ಹೋಗಿದೆ. ಒಬ್ಬರು ಹಲಸಿನ ಹಣ್ಣು ವ್ಯಾಪಾರ ಮಾಡ್ತಿದ್ದಾರೆ. ಅದು ಫಾರೆಸ್ಟ್ ರೋಡ್ ಆಗಿದೆ. ಇಲ್ಲಿ 2 ಹೊಳೆಗಳು ಒಟ್ಟಾಗಿ ಬರ್ತವೆ ಈ ಕಡೆಯಿಂದ. ಅಲ್ಲಿ ನೋಡಿ ನಿಮಗೆ ಟ್ರೆಕ್ಕಿಂಗ್ ಪಾಯಿಂಟ್ ನೇತ್ರಾವತಿ ಪೀಕು ಅಂತೆಲ್ಲ ಹೇಳ್ಬಾರ್ದು. ರಸ್ತೆ ಕಾಣ್ತದೆ. ನಾವು ಮಾಡ್ಬೋದಲ್ಲ ನಿಂತಿಗೆಲ್ಲ ಇದು ಜಾಂಬ್ಳೆ ಅಂತ ಕಳಸ ತಾಲೂಕಾಗಲಿ ಅವಾಗ ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗುಡ್ಡ, ಇದು ನೆಲ್ಲಿಬೀಡು ಗುಡ್ಡ. ಈ ಗುಡ್ಡಕ್ಕೆ ಕುದುರೆಮುಖ ಕಂಪ್ನಿಯವರು ನಾವು ಮೈನಿಂಗ್ ಮಾಡ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಕೊಟ್ಟಿದ್ರು ಅವಾಗ. ಅದೇನಾದರೂ ಅವಾಗ ಏನಾದ್ರು ಕುದುರೆಮುಖ ಕಂಪ್ನಿ ನಡೆದಿದ್ರೆ ಇಷ್ಟೊತ್ತಿಗೆ ಈ ಗುಡ್ಡ ಯಾವುದೂ ಇರ್ತಿರ್ಲಿಲ್ಲ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸ್ನೇಹಿತರಿಗೂ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. Magandang dilag, puso ko yung nabihag. Wala nang ninanais, di kaya kang labis. Oh, magandang dilag. 1, 2, 3, 4. Magandang dilag, puso ko yung nabihag. Wala nang ninanais, di kaya kang labis. Oh, magandang dilag. Bawat lakad mo lahat sila na